ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಿವಿಲ್ ಪಿ ಸಿ ನಾನಚ್ ಕೇಳಿಸಿ 26 ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಸಿಕ್ಕಿಂ ಇದು ಸಂಪೂರ್ಣ ರಾಜ್ಯ ಉಲ್ಲಾಸ ಕಾರ್ಯಕ್ರಮ. ಇದು ಸಂಪೂರ್ಣ ಶಿಕ್ಷಿತ ರಾಜ್ಯ ಅಂತೇಳಿ ಘೋಷಣೆ ಆಗಿದೆ ನೋಡಿ. SEHAT ಅಂತಂದರೆ ಸೈನ್ಸ್ ಎಕ್ಸಲೆನ್ಸ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಬರ್ತದೆ. ಅದೇ ರೀತಿಯಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ನೌಕರರ ಭವಿಷ್ಯ ನಿಧಿ ಸ್ಥಾಪನೆ ಅಂತೇಳಿ ಮಾಡಿರ್ತಕ್ಕಂಥದ್ದು. 3ನೇ CDS ಆಗಿ ಜನರಲ್ ಅನಿಲ್ ಚೌಹಾಣ್ ನೇಮಕವಾಗಿದ್ದಾರೆ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರನ್ನು ಇವರು ಸಿಂಧಿ ಭಾಷೆಯ 2 ಲಿಪಿಗಳಲ್ಲಿ ಪ್ರಕಟಿಸಿದ್ದಾರೆ. ಅದು ದೇವನಾಗರಿ ಲಿಪಿ ಮತ್ತು ಪರ್ಷಿಯನ್ ಲಿಪಿ. ಅದೇ ರೀತಿಯಾಗಿ ಸರ್ಕಾರಿ ನೌಕರರು ಗೌಪ್ಯತೆಯನ್ನು ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಇದು ರಾಂಗ್ ಆಗಿರ್ತಕ್ಕಂಥದ್ದು. ಓಕೆನಾ, ಇದನ್ನು ಮಾಹಿತಿ ಹಕ್ಕನ್ನು ಹಂಚಿಕೊಳ್ಳೋಕೆ ಬರಲ್ಲ. ನೆಕ್ಸ್ಟ್ ಇದೇ ರೀತಿಯಾಗಿ ವಿಷಲ್ ಬ್ಲೋಯಿಂಗ್ ಅಂತಂದ್ರೆ ಸಂಸ್ಥೆಯೊಳಗಿನ ತಪ್ಪು ಮತ್ತು ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ 1995ರಲ್ಲಿ ನೋಲನ್ ತತ್ವಗಳು ಅಂತ ಬರ್ತಾ, ಇದು ಸಾರ್ವಜನಿಕ ಜೀವನದ 7 ಮೂಲಭೂತ ತತ್ವಗಳು. ಓಕೆನಾ, UPSC ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾ ನೋಡಿ. ಅದೇ ರೀತಿಯಾಗಿ 7ನೇ ಅನುಸೂಚಿ ಪಟ್ಟಿಗಳು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥ ಪಟ್ಟಿ ಅಂತ ಬರುತ್ತೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ನೇರವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿ ಭಾಗ 18ನೇ ಭಾಗ ನೋಡಿ. 356ನೇ ರಾಷ್ಟ್ರಪತಿ ಆಡಳಿತ ವೆರಿ ಇಂಪಾರ್ಟೆಂಟ್. ಇದು ಸಂಸತ್ತಿನ ಸರಳ ಬಹುಮತ ಆಗುತ್ತೆ. ಓಕೆ, ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಮತ್ತು ರಾಜ್ಯ ಸಂಬಂಧದಲ್ಲಿ ಬದಲಾವಣೆ ಆಗತಕ್ಕಂಥದ್ದು. ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಸಂಸತ್ತಿನ ರಚನೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100 ಉಪವಿಧಿ 1 ತಿಳಿಸುತ್ತದೆ. ಸಂಸತ್ತಿನ ಅಧಿವೇಶನ ಮುಗಿದ ನಂತರ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಮೂಲ ರಚನೆ ಮತ್ತು ನ್ಯಾಯಿಕ ವಿಮರ್ಶೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಉದ್ಯೋಗ 16ನೇ ತಿಳಿಸುತ್ತದೆ. ಅಲ್ಪಸಂಖ್ಯಾತರ ಹಕ್ಕಿನ ಬಗ್ಗೆ 29ನೇ ವಿಧಿ ತಿಳಿಸುತ್ತದೆ. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ 21ನೇ ವಿಧಿ ತಿಳಿಸುತ್ತದೆ. ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ 23ನೇ ವಿಧಿ ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ನ್ಯಾಯ ಗೌತಮ ಸರಿಯಾಗಿದೆ. ಸಂಖ್ಯಾ ಕಪಿಲ, ಯೋಗ ಪತಂಜಲಿ, ಪೂರ್ವಮೀಮಾಂಸೆ ಜೈಮಿನಿ. ಭೂಮಿ ದಿನ ಏಪ್ರಿಲ್ 22, ಓಜೋನ್ ದಿನ ಸೆಪ್ಟೆಂಬರ್ 16, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2, ಜನಸಂಖ್ಯಾ ದಿನ ಜುಲೈ 1. ಒಲಿಂಪಿಕ್ಸ್ ದಿನದ ಧ್ಯೇಯವಾಕ್ಯ ಫಾಸ್ಟರ್ ಹೈಯರ್ ಸ್ಟ್ರಾಂಗರ್ ಟುಗೆದರ್ ನೋಡಿ. ಫಾಸ್ಟರ್ ಹೈಯರ್ ಸ್ಟ್ರಾಂಗರ್ ಟುಗೆದರ್. ಅದೇ ರೀತಿಯಾಗಿ ರಾಷ್ಟ್ರಪತಿ ಚುನಾವಣೆ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಯ ಹಾಗೂ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರ ಇರತಕ್ಕಂಥದ್ದು. ಅದೇ ರೀತಿಯಾಗಿ ದೆಹಲಿ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ಈ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ನೋಡಿ. ರಾಜ್ಯಸಭೆ ಪ್ರತಿನಿಧಿತ್ವ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ರಾಜ್ಯಸಭೆಯಲ್ಲಿಲ್ಲ, ಚಂಡೀಗಢದಲ್ಲಿಲ್ಲ, ಲಕ್ಷದ್ವೀಪದಲ್ಲಿಲ್ಲ, ಲಡಾಖ್ನಲ್ಲಿಲ್ಲ. ನೆಕ್ಸ್ಟ್ ಭಾರತ ಸರ್ಕಾರದ ಅಟಾರ್ನಿ ಜನರಲ್ ಅತ್ಯುನ್ನತ ಕಾನೂನು ಸಲಹೆಗಾರರಾಗಿರ್ತಾರೆ ನೋಡಿ. ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ 163ನೇ ವಿಧಿ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ರಾಜ್ಯಪಾಲರಿಗೆ ನೋಡಿ. 163ನೇ ವಿಧಿ. ಟರ್ನರ್ ಸಿಂಡ್ರೋಮ್ ಬಗ್ಗೆ ಒಂದು ಕ್ವಶನ್ ಆಗಿತ್ತು.